ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಾಂತ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಅಕ್ಕಯ್ಯಮ್ಮನ ಬೆಟ್ಟ ತೋರ್ಸೋಕ್ಕೆ ಯಾವುದೋ ಒಂದು ಫಂಕ್ಷನ್ ಹೇಳಿದರು. ಅಲ್ಲಿ ನಾನ್ ವೆಜ್ ಫಂಕ್ಷನ್ಗೆ ಫೇಮಸ್ ಅಲ್ಲಿ. ಆ ಫಂಕ್ಷನ್ಗೆ ಹೋಗಿ ಹಾಗೆ ಆ ಬೆಟ್ಟನ ನೋಡ್ಕೊಂಡು ಬಂದ್ವಿ. ನೋಡಿ, ಇದು ನಾವು ಬೆಟ್ಟದ ಮೇಲೆ ಇದೆ. ಜಿಟಿ ಜಿಟಿ ಮಳೆ, ಅಂದರೆ ತುಂಬ ಜೋರಿಲ್ಲ, ತುಂಬ ನಿಧಾನನೇ ಇದೆ. ತುಂತುರು ಹನಿಗಳು ಬೀಳ್ತಾಯಿತ್ತು. ಅದರಲ್ಲೇ ಮೇಲೆ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ನೋಡಿ, ಮೇಲೆ ಈ ಥರ ಇದೆ. ಪಾರ್ವತಿ ಪರಮೇಶ್ವರನ ಈ ಥರ ದೊಡ್ಡದಾಗಿ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಈ ನೀರು ತುಂಬ ಶ್ರೇಷ್ಠ. ಇದರಲ್ಲಿ ಮುಳುಗಿ ತಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತಾರೆ ದೇವರು. ಮುಳುಗಿ ಮತ್ತು ಪೂಜೆ ಮಾಡಿದ್ರೆ ನಮ್ಮ ಆಸೆಗಳೆಲ್ಲ ಈಡೇರುತ್ತೆ ಅಂತ ನಂಬಿಕೆ, ಪ್ರತೀತಿ ಇದೆ. ಮತ್ತು ಇಲ್ಲಿ ತುಂಬ ನಾನ್ ವೆಜ್ ಫಂಕ್ಷನ್ಗಳಿಗೆ ಹೆಸರುವಾಸಿ. ಇಲ್ಲಿ ಪೂಜೆ ಮಾಡ್ಕೊಂಡೋಗಿ ಕೆಳಗಡೆ ಹಾಲ್ಗಳಿದೆ. ಹಾಲುಗಳು ಬುಕ್ ಮಾಡಿಕೊಂಡು ನಾನ್ ವೆಜ್ ಫಂಕ್ಷನ್ಗಳನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ನೋಡಿ ಯಾವ ಥರ ಇದೆ. ಎಲ್ಲ ಪೂಜೆಗಳು ಮಾಡ್ಕೊಳ್ತಾ ಇದ್ದಾರೆ. ನಾವು ಕ್ಯೂನಲ್ಲಿ ನಿಂತಿದ್ದೀವಿ. ನೀರು ನೋಡಿ ತುಂಬ ಆಳ ಇದೆ. ಅಲ್ಲಿ ಮುಳುಗೋವಾಗ ತುಂಬ ಹುಷಾರಾಗಿ ಇಬ್ಬರು ಇರಬೇಕು ಹಿಡ್ಕೊಂಡು. ಅಲ್ಲಿಗೆಲ್ಲ ವ್ಯವಸ್ಥೆ ಇದೆ, ಕಮ್ಮಿ ಎಲ್ಲ ಕಟ್ಟಿದ್ದಾರೆ. ಆದರೂ ನೀವು ಹುಷಾರಾಗಿ ಮುಳುಗಿ ದೇವ್ರ ದರ್ಶನ ಪಡೀಬೋದು. ನಾವು ಹೋದಾಗೇನೋ ಅಷ್ಟೊಂದು ರಶ್ ಇರಲಿಲ್ಲ. ಯಾವಾಗಲೂ ರಶ್ ಇರುತ್ತಂತೆ, ರಶ್ ಇರಲಿಲ್ಲ. ನೋಡಿ, ದೇವಸ್ಥಾನ ಹೊರಗಡೆ ಈ ಥರ ಇದೆ. ಒಳಗಡೆ ನಾನು ಹಿಡಿಯೋಕ್ಕಾಗಲಿಲ್ಲ. ಹೊರಗಡೆ ಈ ಥರ ಇದೆ. ಇನ್ನೂ ಅದು ನಡೀತಾ ಇದೆ ಕೆಲಸಗಳು. ತುಂಬ ಅಂತೂ ಚೆನ್ನಾಗಿದೆ ಅದು. ಮತ್ತು ಪವರ್ಫುಲ್ ದೇವರಿದು. ಆ ಹೊಂಡದಲ್ಲಿ ಮುಳುಗಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಆಸೆಗಳೆಲ್ಲ ಈಡೇರುತ್ತೆ. ತುಂಬ ಜನ ಹೋಗ್ತಾರೆ ಅಲ್ಲಿ. ನೋಡಿ, ಎಷ್ಟೊಂದು ಜನ ಪೂಜೆ ಮಾಡ್ತಾಯಿದ್ದಾರೆ ಆ ಮಳೆಯಲ್ಲೂ. ಓಕೆ ಫ್ರೆಂಡ್ಸ್, ನೀವು ಒಂದು ಸರಿ ಭೇಟಿ ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.